ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಭಾಷ್. ಮೊದಲನೇದಾಗಿ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸುತ್ತಾ ಇವತ್ತಿನ ಯೋಗ ದಿವಸದ ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮೊಡನೆ. ಪ್ರಿಯ ವೀಕ್ಷಕರೇ, ಯೋಗ ಅಂದರೆ ಥಟ್ಟನೆ ಕಣ್ಮುಂದೆ ಖ್ಯಾತ ಚಲನಚಿತ್ರ ನಟ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಿಗೆ ಬರುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಎಂದರೆ ಬಹುಮುಖ ಪ್ರತಿಭೆ, ನಟನೆ, ಗಾಯನ, ಡಾನ್ಸ್ ಜೊತೆಗೆ ಯೋಗ ಪ್ರವೀಣ. ಸಿನಿಮಾದ ಮೂಲಕ ತಮ್ಮ ಯೋಗ ಶಕ್ತಿಯ ಪ್ರದರ್ಶನ ಕಾಮನಬಿಲ್ಲು ಚಿತ್ರದ ಮೂಲಕ ಅತ್ಯದ್ಭುತ ಯೋಗ ಸಾಧನೆಯ ಚಿತ್ರವನ್ನು ಮಾಡಿದರು. ಸ್ನೇಹಿತರೆ, ಯೋಗ ಎಂದರೆ ದೇಹಕ್ಕೆ ಸಂಸ್ಕಾರ ಕೊಡುವುದು, ದೇಹ ದಂಡನೆ ಮಾಡಿ ಆಕರ್ಷಕ ಮೈಕಟ್ಟನ್ನು ಬೆಳೆಸಿ ನೋಡುಗರ ಕಣ್ಣಿಗೆ ಖುಷಿ ಉಣಬಡಿಸುವುದು, ಜೊತೆಗೆ ಮುಖ್ಯವಾಗಿ ದೇಹ ಹುರಿಗೊಳಿಸಿದಾಗ ದೇಹದಲ್ಲಿರುವ 72,000 ನರನಾಡಿಗಳಲ್ಲಿ ಸಮತೋಲನದಿಂದ ರಕ್ತ ಸಂಚರಿಸುತ್ತದೆ. ದೇಹದ ಆರೋಗ್ಯವನ್ನು ಕಾಪಾಡಲು ಯೋಗ ಅತ್ಯಂತ ಸಹಕಾರಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸರ್, ಯೋಗದಿಂದ ಆಗತಕ್ಕಂತ ಲಾಭಗಳೇನ್ರಿ ಸರ್? ಯೋಗದಿಂದ ಆಗೋ ಲಾಭ ಅಂದ್ರೆ ಏನಾಗ್ತದೆ, ಈಗ ನೀವು ಪ್ರತಿಯೊಂದು ಯೋಗದ ಕ್ರಿಯೆ ಇದಾವೆ. ಕೆಲವೊಂದು ಕಪಾಲಭಾತಿ ಆಗಲಿ, ಪ್ರಾಣಾಯಾಮ ಆಗಲಿ, ಅಥವಾ ನೀವು ಎಕ್ಸರ್ಸೈಸ್ ಸ್ಟ್ರೆಚಿಂಗ್ ಸೂರ್ಯ ನಮಸ್ಕಾರ ಆಗಲಿ, ಇದಕ್ಕೆ ಕೆಲವೊಂದು ಹತ್ರ ಅಂದ್ರೆ ಇವು ಇದಾವೆ. ನಿಮ್ಮ ಫುಫುಸ್ ಆಗಲಿ, ಹಾರ್ಟ್ ಆಗಲಿ, ಮಸಲ್ ಆಗಲಿ ಎಲ್ಲ ಸ್ಟ್ರೆಂತ್ ಮಾಡ್ತವೆ. ಇದರಿಂದ ನಿಮ್ದು ಫಿಸಿಕಲ್ ಆಕ್ಟಿವಿಟಿ ಆಗ್ತದೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ. ಅದರಿಂದ ನಿಮ್ಗೆ ಯೋಗದಿಂದ ರೋಗ ಬರೋ ತಡಿಬೋದು, ಅಥವಾ ರೋಗ ಬಂದ್ರೆ ಕಂಟ್ರೋಲ್ದಾಗ ಇಡ್ಬೋದು ಯೋಗದಿಂದ. ಭಗವಾನ್ ಬುದ್ಧರು ಮತ್ತು ಮಹಾವೀರರು ಕೊಟ್ಟಂತ ಯೋಗ ಮತ್ತು ಧ್ಯಾನ ಇವತ್ತಿನ ಜಗತ್ತಿಗೆ ಬೆಳಕಾಗಬಹುದೇ ಅಂತ್ರಿ? ಹೌದು, ಅವರು ಭಗವಾನ್ ಬುದ್ಧರಾಗಲಿ ಅಥವಾ ಭಗವಾನ್ ಮಹಾವೀರಾಗಲಿ ಅವರು ಯಾರಿಗೂ ದ್ವೇಷ ಮಾಡಂತ ಹೇಳಿಲ್ಲ. ಅವರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ರಿ, ಎಲ್ಲ ಪ್ರಾಣಿ ಮಾತ್ರದಿಂದ ಪ್ರೀತಿ ನೋಡಿ, ಎಲ್ಲರಿಗೂ ನಮ್ಮಂತ ತಿಳ್ಕೊರ ಅಂತ ಹೇಳಿದ್ರು ಅವ್ರು ಕೆಲವರು. ಅವರು ಅದರಿಂದ ಏನು ಮಾಡ್ತದೆ, ಈ ಯೋಗದಿಂದ ಏನು ಮಾಡ್ತದೆ, ನೀವು ಮನಸ್ಸನ್ನು ಕಳ್ಸಿಟ್ಟಿದ್ದೆ ನೀವು ಇದಾಗ ಸಾಧ್ಯ ಇಲ್ಲ. ನೀವು ಆರಾಮದಾಗ ನೀವು ಏನು ಅಂದರೆ ಯಾರಿಗೂ ಹಾರ್ಮ್ಫುಲ್ ಇಲ್ದ ನೀವು ಆರಾಮ ಇದು ಮಾಡ್ಬೋದು. ಅದರಿಂದ ಲೈಫದಾಗ ಎಲ್ಲರಿಗೂ ಇದು ಬಾಳು ಮತ್ತು ಬಾಳು ಬಿಡಿ ಅಂತ ಹೇಳಿದಾರೆ, ಲಿವ್ ಆ್ಯಂಡ್ ಲೆಟ್ ಲಿವ್. ಅದರಿಂದ ನೀವು ಜಗತ್ತಿಗೆ ಏನು ಮಾಡ್ಬೋದು, ಒಂದು ಪ್ರೀತಿ ಸಂದೇಶ ಕೊಡ್ಬೋದು ಯೋಗದಿಂದ. ಇಲ್ಲ ಮತ್ತು ನಾವು ಎಲ್ಲರೂ ಒಂದೇ ಇದಾವೆ, ಎಲ್ಲರೂ ಒಂದೇ ಅಂತೇಳಿ ಅದು ಈ ಜಾತಿ ಅಂತ ಹೇಳಿ ಒಂದು ಯೋಗದಿಂದ ನಾವು ಒಂದು ಪ್ಲಾಟ್ಫಾರ್ಮ್ ಆಗಿ ಒಂದಾಗಿ ನಾವು ದೇಶ ಮುನ್ನಡೆಸ್ಬೋದು. ಸರ್, ಪ್ರಪಂಚದ ಮನುಕುಲದಲ್ಲಿ ಹುಟ್ಟಿರುವ ಕಾಮ, ಕ್ರೋಧ, ಮಧು, ಮತ್ಸರ ಇಂಥ ಅವಗುಣಗಳನ್ನು ನಿಗ್ರಹಿಸಲು ಯೋಗ ಮತ್ತು ಧ್ಯಾನ ಎಷ್ಟು ಅವಶ್ಯಕ? ಈಗ ನೋಡ್ರಿ, ಈಗ ನಾ ಮೊದಲೇ ಹೇಳಿದಂಗೆ, ಈಗ ಒಬ್ರಿಗೊಬ್ರಿಗೆ ಇರ್ಸೆ ಮಾಡ್ತಾರೋ, ಅಥವಾ ಒಬ್ರಿಗೊಬ್ರಿಗೆ ಈಗ ನೋಡಿದ್ರೆ ಭಾಳ ಆ ಜಗಳ ಈ ಜಗಳ ಎಲ್ಲ ನಂದ ನಡ್ಕೊಳ್ತಾರೆ. ಯೋಗದಿಂದ ಏನಾಗ್ತದೆ, ಯೋಗದಿಂದ ಮತ್ತು ಇದರಿಂದ ಪ್ರಾಣಾಯಾಮ ಅಥವಾ ಧ್ಯಾನದಿಂದ ನಿಮ್ಮ ಮನಸ್ಸು ಹಿಡಿತದಾಗ ಬರ್ತದೆ. ಹೀಗಾಗಿ ನೀವು ಬೇರೆದವ್ರದ್ದು ಕೆಟ್ಟ ವಿಚಾರ ಮಾಡೋಂಗಿಲ್ಲ. ನೀವು ಎಲ್ಲರದ್ದು ಚಲೋ ಅಂತ ವಿಚಾರ ಮಾಡಿದ್ಮ್ಯಾಗ ಆಟೋಮೆಟಿಕ್ ಆಗಿ ಎಲ್ಲರದೊಂದು ಇದರಿಂದ ನಿಮ್ಗೆ ಚಲೋ ಆಗ್ತದೆ. ಸರ್, ನೀವು ಎಷ್ಟು ವರ್ಷಗಳಿಂದ ಯೋಗ ಮಾಡ್ತಿದ್ದೀರಿ? ನಾವು ಸುಮಾರು ಸಣ್ಣಾಗಿರ್ತಂದ ಯೋಗ ನೀರಲ್ಲಿ ದಿನ ನಮ್ಮ ಇದು ಮಾಂಜ್ರಿಯಲ್ಲಿ ಹೊಳಿ ಇರ್ತದೆ, ಮಾಂಜ್ರಿ ಕೃಷ್ಣ ಹೊಳಿ ಇದ್ವಿ. ಮೊದಲು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ಜಳಕ ಅಂದರೆ ಹೊಳಿಗೆ ಅಷ್ಟ ಆಗ್ತದೆ. ಜಳಕ ಮನೆ ಮಾಡೋ ಜಳಕ ಅಂತ ಆಗಂಗಿಲ್ಲ. ಹೀಗಾಗಿ ನಾವು ಮೊದಲಿನ ಸಣ್ಣಾಗಿರ್ತಂದ ಹೊಳಿಗೆ ಬರ್ತೀವಿ. ಕೆಲವೊಂದು ಸನ್ನಿವೇಶದಿಂದ ನಮಗೆ ಕೆಲವೊಂದು ಟೈಮ್ಸ್ ಬರೋಕ್ಕಾಗೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ಟೈಮ್ ಎಷ್ಟಾಗ್ತದೆ ನಾವು ಇಲ್ಲಿ ಬಂದು ಹೊಳಿಗೆ ಬಂದು ಈಸಿ ಕೆಲವೊಂದು ಯೋಗ ಎಲ್ಲ ಮಾಡ್ತೀವಿ. ಹೊಳೆ ನೀರಲ್ಲಿ ಯೋಗ ಮಾಡ್ತೀವಿ, ಮನೆಯಲ್ಲಿ ಯೋಗ ಮಾಡ್ತೀವಿ. ನಾವು ಪ್ರಾಣಾಯಾಮ, ಕಪಾಲಭಾತಿ ಅಥವಾ ಸೂರ್ಯ ನಮಸ್ಕಾರ ಎಲ್ಲ ಹಾಕ್ತೀವಿ. ಮತ್ತು ಕೆಲವೊಬ್ಬರಿಗೆ ಹೊಳೆಗೆ ಬರ್ತಾರೆ ಹುಡುಗರಿಗೆ, ಅವ್ರಿಗೂ ಸುತ್ತ ನಾವು ಕಲಿಸ್ತೀವಿ ಹೆಂಗೆ ಮಾಡಬೇಕು. ಸರ್, ನಿಮ್ಮ ಗುರುಗಳು ಯಾರು ರೀ? ನಿಮ್ಮ ಗುರುಗಳು ಹಂಗೇನು ಗುರುಗಳು ಅಂತ ಏನಿಲ್ಲ, ಸಣ್ಣಾಗಿರ್ತಂದು ಹಿಡ್ಕೊಂಡು ನಾವು ಪೂರ್ತಿ ಮಾಡ್ಕೋತೀವಿ ಅಂತೀವೆಲ್ಲ. ಈಗ ಕೆಲವೊಂದು ಯೂಟ್ಯೂಬ್ ಆಗಲಿ, ಯೂಟ್ಯೂಬ್ ಆಗಲಿ, ಕೆಲವೊಂದು ಈಗ ರಾಮದೇವ್ ಬಾಬಾಲಾಗಿ ಅವ್ರಿಗೆ ಒಂದು ಚಾನಲ್ದಿಂದ ಅವ್ರು 40 ದಿನ ನಾವೆಲ್ಲ ಮಾಡ್ಕೊಂಡು ಬಂದೀವಿ. ಈಗ ನಾವು ನೋಡಿ ಸ್ವಂತ ಕಲ್ತ್ಕೊಂಡ್ವಿ. ಮನಸ್ಸಿಗೆ ವ್ಯಾಯಾಮ ಇಲ್ಲ, ಆದ್ದರಿಂದ ಯುವಕರಿಗೆ ನಿಮ್ಮ ಸಲಹೆ ಮತ್ತು ಸಂದೇಶ ಏನ್ರಿ ಸರ್? ನೋಡ್ರಿ, ಏನು ಮಾಡ್ತೀರಿ, ನಿಮ್ಮ ವಯಸ್ಸಿನ ಪ್ರಕಾರ ಮಾಡಿರಿ. ನೀವು ಏನು ಯೋಗ ಮಾಡಿರಿ, ಜಿಮ್ ಮಾಡಿರಿ, ಅಥವಾ ಯಾವುದೋ ಮಾಡಿರಿ, ಯಾವುದೋ ವ್ಯಾಯಾಮ ಮಾಡಿರಿ. ಆ ವ್ಯಾಯಾಮದಿಂದ ನಿಮ್ಗೆ ಆನಂದ ಸಿಗಬೇಕು. ನಾವು ಮಾಡೋಣ ಅಂತೇಳಿ ಭಾಳ ಟೆನ್ಷನ್ದಾಗ ಹೋಗಿ ಮಾಡೋದಿಲ್ಲ. ಈಗ ನೀವು ಜಿಮ್ ಮಾಡಿರಿ, ನಿಮ್ಮ ಯೋಗ ನಿಮ್ಮ ವಯಸ್ಸಿನ ಪ್ರಕಾರ ಹೋಗಿ ನೀವು ವ್ಯಾಯಾಮ ಮಾಡಿರಿ, ಮತ್ತು ಮನಸ್ಸಿಗೆ ಹಿಡಿದಿಟ್ಕೊಂಡು ಮಾಡ್ಕೋರಿ. ಭಾಳ ಟೆನ್ಷನ್ದಾಗ ನಿದ್ದೆ ಕಮ್ಮಿ ಮಾಡಿ, ನಾ 5 ಗಂಟೆಗೆ ಹೋಗಿ ಮಾಡ್ತಾನೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಸರಿಯಾಗಿ ನಿದ್ದೆ, ಆಹಾರ ಎಲ್ಲ ನಿಮ್ದು ಇರಲಿ. ಅದರಿಂದ ನಿಮ್ಮದು ಏನಾಗ್ತದೆ, ಆಹಾರನೂ ಭಾಳ ಮುಖ್ಯ ಐತಿ. ನಿತ್ಯ ಯೋಗ ಮಾಡ್ತಾನೆ ಹಂಗಿಲ್ಲ, ನಿದ್ದೆನೂ ಮಹತ್ವ ಐತಿ. ಈಗ
ಈಗ ಕೆಲವೊಬ್ಬರು ವಾಟ್ಸಪ್ ಇವೇನು ಬಂದವಲ್ಲ ಅದರಿಂದ ನಿದ್ದೆನೂ ಕಮ್ಮಿ ಮಾಡೋಕ್ಕಾಗ ನಿದ್ದೆನೂ ಸಫಿಷಿಯೆಂಟ್ ಮಾಡಿ ಆಹಾರ ಯೋಗ್ಯ ಆಹಾರ ತಗೋರಿ ನಿಮ್ಮದು ಬಾಡಿ ಮೈಂಡ್ ಎಲ್ಲ ಸ್ಟಿಲ್ಲಾಗಿ ಎಲ್ಲ ಕ್ಲಿಯರ್ ಆಗ್ತದೆ. ಥ್ಯಾಂಕ್ ಯು ಸರ್. ಇವತ್ತಿನ ಯುವಕರಿಗೆ ತಾವೊಂದು ಯೋಗ ಮತ್ತು ಧ್ಯಾನದ ಮಾರ್ಗದರ್ಶನ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಯೋಗದ ಜೊತೆಗೆ ಧ್ಯಾನ, ಯೋಗ ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಧ್ಯಾನ ಮನಸ್ಸಿಗೆ ಸಂಸ್ಕಾರ ನೀಡುತ್ತದೆ. ಯೋಗ ಮತ್ತು ಧ್ಯಾನ ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಇಡೀ ದೇಹದ ಚಲನವಲನಗಳು ನಿಂತಿರುವುದು ನಮ್ಮ ಮನಸ್ಸಿನ ಮೇಲೆ. ಕಾರಣ ಜೀವನದಲ್ಲಿ ಬರುವ ಸೋಲು ಗೆಲುವು, ಏಳು ಬೀಳು, ಸುಖ ಸಂತೋಷ ಇವುಗಳಲ್ಲಿ ನಮ್ಮ ಮನಸ್ಸಿನ ಪಾತ್ರ ಬಹುಮುಖ್ಯವಾದದ್ದು. ದೇಹಕ್ಕೆ ಹೇಗೆ ಸಂಸ್ಕಾರ ಕೊಡುವಿರೋ ಹಾಗೆಯೇ ಮನಸ್ಸಿಗೂ ಕೂಡ ಸಂಸ್ಕಾರ ಕೊಡಬಹುದು. ಸ್ನೇಹಿತರೆ, 5 kg ಒಂದು ಕಬ್ಬಿಣದ ಗುಂಡನ್ನು ತೆಗೆದುಕೊಂಡು ನದಿಯಲ್ಲಿ ಹಾಗೆಯೇ ಬಿಟ್ಟರೆ ಅದು ನದಿಯಲ್ಲಿ ಮುಳುಗುತ್ತದೆ. ಅದೇ ಕಬ್ಬಿಣದ ಗುಂಡನ್ನು ಒಬ್ಬ ಕಂಬಾರನ ಕೈಗೆ ಕೊಟ್ಟು ಅದನ್ನು ಚೆನ್ನಾಗಿ ಕಾಯಿಸಿ ಬಡೆದು ಒಂದು ಪಾತ್ರೆಯ ಆಕಾರವನ್ನು ಕೊಟ್ಟಾಗ ಅದನ್ನು ತೆಗೆದುಕೊಂಡು ಅದೇ ನದಿಯಲ್ಲಿ ತೇಲಲು ಬಿಟ್ಟರೆ ಅದು ಮುಳುಗದೆ ತೇಲುತ್ತದೆ. ಮೊದಲು ಕಬ್ಬಿಣದ ಗುಂಡನ್ನು ನೀರಿನಲ್ಲಿ ಬಿಟ್ಟಾಗ ಅದರ ತೂಕ 5 kg ಇತ್ತು, ಆವಾಗ ಅದು ಮುಳುಗಿತು. ಆದರೆ ಎರಡನೇ ಸಲ ಬಿಟ್ಟಂತ ಕಬ್ಬಿಣದ ಪಾತ್ರೆಯ ತೂಕ ಕೂಡ 5 kgಯೇ ಇತ್ತು, ಆದರೂ ಅದು ಮುಳುಗಲಿಲ್ಲ. ಕಾರಣ ಕಬ್ಬಿಣದ ಗುಂಡು ಕಂಬಾರನ ಕೈಗೆ ಹೋಗಿ ಸಂಸ್ಕಾರ ಎಂಬ ಸುತ್ತಿಗೆ ಪೆಟ್ಟು ಬಿದ್ದಾಗ ಕಬ್ಬಿಣದ ಗುಂಡು ಪಾತ್ರೆಯಾಗಿ ಪರಿವರ್ತನೆಯಾಗಿತ್ತು. ಸಂಸ್ಕಾರ ಎಂಬ ಪೆಟ್ಟು ಬಿದ್ದು ಪರಿವರ್ತನೆಯಾಗಿ ತಯಾರಾದ ವಸ್ತುವಾಗಲಿ ಮನುಷ್ಯನಾಗಲಿ ಮುಳುಗಲು ಸಾಧ್ಯವೇ? ಕಾರಣ ನಮ್ಮ ಮನಸ್ಸಿಗೆ ಧ್ಯಾನ ಎಂಬ ಸಂಸ್ಕಾರದಿಂದ ಪೆಟ್ಟು ಕೊಟ್ಟು ನಾವು ಅತ್ಯಂತ ಸುಂದರವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಧ್ಯಾನ ಮನಸ್ಸನ್ನು ಏಕಾಗ್ರತೆಗೆ ತರುತ್ತದೆ. ಏಕಾಗ್ರತೆ ಚಿಂತನೆಗೆ ಸಹಾಯ ಮಾಡುತ್ತದೆ. ನಮ್ಮ ಮನಸ್ಸನ್ನು ನಿಗ್ರಹಿಸಿ ಏಕಚಿತ್ತದಿಂದ ನಮ್ಮಲ್ಲಿ ಎದ್ದಿರುವ ಎಲ್ಲಾ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿ ಉತ್ತರ ಕಂಡುಕೊಳ್ಳಬಹುದು. ಆದರೆ ನಾವುಗಳು ಹುಟ್ಟಿರುವ ಪ್ರಶ್ನೆಗೆ ಉತ್ತರ ಸಿಗದೆ ಕಂಗಾಲಾಗುತ್ತೇವೆ. ಯಾಕೆಂದರೆ ನಮಗೆ ಏಕಾಗ್ರತೆಯ ಕೊರತೆ. ಆದ್ದರಿಂದ ಜಗತ್ತು ದುಃಖಿಸುತ್ತದೆ, ದ್ವೇಷಿಸುತ್ತದೆ, ಅಸೂಯೆ ಪಡುತ್ತದೆ, ಕ್ರೂರತ್ವವನ್ನು ಮೆರೆಯುತ್ತದೆ. ಯೋಗ ಮತ್ತು ಧ್ಯಾನ ಇವೆರಡನ್ನೂ ಜಗತ್ತಿಗೆ ಪರಿಚಯಿಸಿದ ತಥಾಗತ ಭಗವಾನ್ ಬುದ್ಧ ಮತ್ತು ಮಹಾವೀರರು ಜಗತ್ತು ಬೆಳಗುವ ಸೂರ್ಯ ಚಂದ್ರರಾದರು. ನಮಗೆ ಬಂದಿರುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತೇವೆ, ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತೇವೆ, ಇಲ್ಲ ಅಪರಾಧಿಗಳಾಗುತ್ತೇವೆ. ಇಂಥ ಸಂದರ್ಭದಲ್ಲಿ ವಿಚಲಿತರಾಗದೆ ಧ್ಯಾನದ ಮೊರೆ ಹೋದರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದು. ಇಂಥ ಒಂದು ಅದ್ಭುತವಾದ ಯೋಗ ಮತ್ತು ಧ್ಯಾನದ ಸಹಾಯದಿಂದ ಯಾರನ್ನು ದ್ವೇಷಿಸದೆ, ಅಸಹ್ಯ ಪಡದೆ, ರೋಗಿಗಳನ್ನು ತನ್ನ ಸ್ನೇಹಿತರಂತೆ, ಸಹೋದರರಂತೆ, ತಾಯಿಯಂತೆ, ತಂಗಿಯಂತೆ ಉಪಚರಿಸುತ್ತಾ ಎಲ್ಲರಿಗೂ ಸಮಾಧಾನ, ಧೈರ್ಯ ಮತ್ತು ಅವರಲ್ಲಿರುವ ಯಾವತ್ತೂ ಅಳಿಯದ ಹಸನ್ಮುಖದ ನಗು ಬೀರಿದರೆ ರೋಗಿಯ ಅರ್ಧ ನೋವನ್ನು ಕಡಿಮೆ ಮಾಡುತ್ತದೆ. ತಮ್ಮ ವೃತ್ತಿ ಜೀವನದ ಜೊತೆಗೆ ಯೋಗ, ಧ್ಯಾನ, ನೀರಿನ ಮೇಲೆ ಯೋಗ ಮಾಡುತ್ತಾ ಯೋಗದಿಂದ ರೋಗ ಮುಕ್ತ, ಧ್ಯಾನದಿಂದ ದಣಿವು ಮುಕ್ತ ಎಂದು ಯುವಕರಿಗೆ ಕರೆ ನೀಡಿ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ನಿಮ್ಮೆಲ್ಲರ ಜೊತೆಗಿರುವ ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮದ ನಮ್ಮೆಲ್ಲರ ಆತ್ಮೀಯರಾದ ಡಾಕ್ಟರ್ ವಿಜಯ್ ಕುಮಾರ್ ಉಪಾಧ್ಯಾಯವರಿಗೆ ಸಮತಾ ನ್ಯೂಸ್ ಕನ್ನಡ ಬಳಗದ ವತಿಯಿಂದ ಮತ್ತೊಮ್ಮೆ ವಿಶ್ವ ಯೋಗದ ದಿನದ ನಿಮಿತ್ತ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಯೋಗ ಮಾಡಿ ರೋಗಮುಕ್ತ ಸಮಾಜವನ್ನು ನಿರ್ಮಿಸೋಣ ಎಂದು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.